ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ಮತ್ತು ಆರೋಗ್ಯಕರವಾಗಿರುವಂತಹ ಸ್ವೀಟ್ ಮಾಡಿದ್ದೀನಿ. ಈ ಸ್ವೀಟ್ ಮಾಡೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. 10 ನಿಮಿಷದ ಒಳಗಡೆ ಈ ಸ್ವೀಟನ್ನು ನಾವು ರೆಡಿ ಮಾಡಬಹುದು. ಇದಕ್ಕೆ ನಾವು ಏನಂತ ಬೇಕಾದ್ರೂ ಹೆಸರಿಡಬಹುದು. ಜೆಲ್ಲಿ, ಕೇಕ್ ಮತ್ತು ಹಲ್ವಾ ಏನು ಬೇಕಾದ್ರೂ ನಾವು ಹೆಸರಿಡಬಹುದು. ಆದರೆ ನಾನಿಲ್ಲಿ ಈ ಸ್ವೀಟ್ಗೆ ಬೀಟ್ರೋಟ್ ಐಸ್ ಕೇಕ್ ಅಂತ ಹೆಸರಿಟ್ಟಿದ್ದೀನಿ. ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿದೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಸ್ವೀಟ್ ಬೇಕು ಅಂತ ಕೇಳಿದ ತಕ್ಷಣ ನಾವು ಇದನ್ನು ರೆಡಿ ಮಾಡಿಕೊಡ್ಬಹುದು. ಅಷ್ಟು ಸುಲಭವಾಗಿ ಇದನ್ನು ನಾವು ಮಾಡಬಹುದು. ಈ ಬೀಟ್ರೋಟ್ ಕೇಕ್ನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ನಾನು ಮೀಡಿಯಮ್ ಸೈಜ್ 2 ಬೀಟ್ರೋಟ್ ತೊಗೊಂಡು ಅದನ್ನು ಸಿಪ್ಪೆ ತೆಗಿತಾ ಇದ್ದೀನಿ. ನೀವು 1 ಬೀಟ್ರೋಟಲ್ಲೂ ಸಹ ಈ ಸ್ವೀಟನ್ನು ಮಾಡಬಹುದು. ಬೀಟ್ರೋಟನ್ನು ತಗೊಳ್ಳುವಾಗ ನೋಡಿಕೊಂಡು ತಗೊಳ್ಳಿ. ತುಂಬ ಚೆನ್ನಾಗಿ ಕಲರ್ ಇರುತ್ತೆ ನೋಡಿ, ಆ ಥರ ಬೀಟ್ರೋಟ್ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಥರ ಬೀಟ್ರೋಟ್ ಇರುತ್ತೆ, ಕಟ್ ಮಾಡಿದಾಗ ಒಳಗಡೆ ವೈಟ್ ಲೈನ್ ಬಂದಿರುತ್ತೆ ಮತ್ತು ಪಿಂಕ್ ಕಲರ್ ಇರುತ್ತೆ. ಆ ಥರ ಬೀಟ್ರೋಟನ್ನು ತಗೋಬೇಡಿ. ಈ ಥರ ಫುಲ್ಲು ಕಲರ್ ಇರುತ್ತೆ ನೋಡಿ, ಆ ಥರ ಬೀಟ್ರೋಟನ್ನು ತಗೊಳ್ಳಿ. ಸ್ವೀಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ 2 ಬೀಟ್ರೋಟನ್ನು ನಾನು ಈ ಥರ ಸಿಪ್ಪೆ ತೆಗಿತಾ ಇದ್ದೀನಿ. ಸಿಪ್ಪೆ ತೆಗೆದ ನಂತರ ನಾನಿಲ್ಲಿ ಇದನ್ನು ಚೆನ್ನಾಗಿ ತೊಳಿತಾ ಇದ್ದೀನಿ. ಸಿಪ್ಪೆ ಸಮೇತ ಇದನ್ನು ತೊಳೆದಿರಲಿಲ್ಲ. ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಇವಾಗ ಈ ಥರ ಅದನ್ನು ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಅವೆರಡು ಬೀಟ್ರೋಟನ್ನು ಚೆನ್ನಾಗಿ ತುರಿತಾ ಇದ್ದೀನಿ. ಈ ಬೀಟ್ರೋಟನ್ನು ನಾವು ರುಬ್ಕೊಬೇಕು. ಹಾಗಾಗಿ ಈ ಥರ ತುರಿತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಬೀಟ್ರೋಟನ್ನು ನೀವು ಕಟ್ ಮಾಡಿ ರುಬ್ಬಬೇಡಿ. ಕಟ್ ಮಾಡಿ ರುಬ್ಬೋದ್ರಿಂದ ಗಂಟು ಥರ ಹಾಗೆ ಉಳಿಯುತ್ತೆ, ಪೂರ್ತಿ ನೈಸ್ ಆಗೋದಿಲ್ಲ. ಅದು ಪೂರ್ತಿ ನೈಸ್ ಆಗೋವರೆಗೂ ಒಂದು 2-3 ಸಾರಿ ಅದನ್ನು ರುಬ್ಕೊಳ್ತಾನೆ ಇರಬೇಕಾಗುತ್ತೆ. ಹಾಗಾಗಿ ಈ ಥರ ತುರಿದು ನಾವು ರುಬ್ಬೋದ್ರಿಂದ ಒಂದೇ ಸಾರಿ ಬೀಟ್ರೋಟ್ ಪೂರ್ತಿ ನೈಸ್ ಆಗಿಬಿಡುತ್ತೆ. ಹಾಗಾಗಿ ನೀವು ಈ ಥರ ಸ್ವೀಟ್ ಮಾಡುವಾಗ ಬೀಟ್ರೋಟನ್ನು ಇದೇ ಥರ ತುರ್ಕೊಳ್ಳಿ. ಇವಾಗ 2 ಬೀಟ್ರೋಟನ್ನು ನಾನು ತುರಿದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 4 ಏಲಕ್ಕಿ ಕಾಯನ್ನು ಹಾಕ್ತಾ ಇದ್ದೀನಿ. ಬೀಟ್ರೋಟನ್ನು ಚೆನ್ನಾಗಿ ರುಬ್ಕೊಬೇಕು. ಹಾಗಾಗಿ ನಿಮ್ಮ ಹತ್ರ ಏಲಕ್ಕಿ ಪುಡಿ ಇದೆ ಅಂದರೆ ನೀವು ಏಲಕ್ಕಿ ಪುಡಿನೂ ಸಹ ಹಾಕೋಬಹುದು. ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ರುಬ್ಕೊಳ್ತಾ ಇದ್ದೀನಿ. ಇದನ್ನು ರುಬ್ಬುವಾಗ ಅದಕ್ಕೆ ಸ್ವಲ್ಪನೂ ನೀರು ಹಾಕ್ತಾ ಇಲ್ಲ, ಹಾಗೆಯೇ ಪೂರ್ತಿ ನೈಸ್ ಆಗೋರ್ಗು ರುಬ್ಕೊಳ್ತಾ ಇದ್ದೀನಿ. ದೊಡ್ಡ ಜಾರಲ್ಲಿ ನಾವು ರುಬ್ಬಿದ್ರೆ ಅದನ್ನು 2 ಸಾರಿ ರುಬ್ಕೊಬೇಕಾಗುತ್ತೆ. ಚಿಕ್ಕ ಜಾರಲ್ಲಿ ರುಬ್ಬೋದ್ರಿಂದ ಪೂರ್ತಿ ನೈಸ್ ಆಗಿಬಿಡುತ್ತೆ. ಹಾಗಾಗಿ ನಾನು ಚಿಕ್ಕ ಜಾರಲ್ಲಿ ರುಬ್ಕೊಳ್ತಾ ಇದ್ದೀನಿ. ಇವಾಗ ರುಬ್ಕೊಂಡಿರುವಂತಹ ಬೀಟ್ರೋಟನ್ನು ನಾನು ಚೆನ್ನಾಗಿ ಶೋಧಿಸ್ತಾ ಇದ್ದೀನಿ ನೋಡಿ. ಈ ಥರ ನಾವು ಶೋಧಿಸ್ಕೊಬೇಕು. ಇನ್ನೂ ಒಂದು ಸ್ವಲ್ಪ ರುಬ್ಬೋದಕ್ಕೆ ಬೀಟ್ರೋಟ್ ಉಳಿದಿತ್ತು, ಅದನ್ನು ಸಹ ಚೆನ್ನಾಗಿ ರುಬ್ತಾ ಇದ್ದೀನಿ. ಇದಕ್ಕೂ ಸಹ ಸ್ವಲ್ಪನೂ ನೀರು ಹಾಕ್ತಾ ಇಲ್ಲ, ಹಾಗೆಯೇ ಪೂರ್ತಿ ನೈಸ್ ಆಗೋರ್ಗೂ ಅದನ್ನು ರುಬ್ಕೊಳ್ತಾ ಇದ್ದೀನಿ. ಬೀಟ್ರೋಟ್ ರುಬ್ಬುವಾಗ ಸ್ವಲ್ಪನೂ ನೀರು ಹಾಕಬೇಡಿ. ನೀರು ಹಾಕಿ ರುಬ್ಬೋದ್ರಿಂದ ಬೀಟ್ರೋಟ್ ರಸ ಅಷ್ಟು ರುಚಿ ಇರೋದಿಲ್ಲ. ಹಾಗಾಗಿ ಈ ಥರ ತರ್ತರಿಯಾಗಿರುತ್ತೆ ನೋಡಿ, ಅದನ್ನು ತೆಗೆದಾಕಬೇಕು. ನಾವು ರಸ ಮಾತ್ರ ತಗೋಬೇಕು. ಅದರಲ್ಲೂ ಗಟ್ಟಿ ರಸ ತಗೊಂಡು ನಾವು ಸ್ವೀಟ್ ಮಾಡೋದ್ರಿಂದ ಸ್ವೀಟ್ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಅದನ್ನು ಚೆನ್ನಾಗಿ ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಮಾಡೋದ್ರಿಂದ ಸ್ವೀಟ್ ರುಚಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಬೀಟ್ರೋಟ್ ರಸನ ನಾನಿಲ್ಲಿ 2ನೇ ಸಾರಿ ಶೋಧಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಜಾಲರಿ ಕಣ್ಣು ಸ್ವಲ್ಪ ದೊಡ್ಡದಿದೆ, ತರ್ತರಿಯಾಗಿರೋದೆಲ್ಲ ಹೋಗಿರುತ್ತೆ. ಹಾಗಾಗಿ ನೋಡಿ ಇವಾಗ 2ನೇ ಸಾರಿ ಶೋಧಿಸ್ಕೊಳ್ತಾ ಇದ್ದೀನಿ. ಅದರಲ್ಲೂ ಸಹ ತರ್ತರಿಯಾಗಿರೋದೆಲ್ಲ ಉಳ್ಕೊಂಡಿದೆ. ಇವಾಗ ಅದನ್ನು ಸ್ಪೂನಿಂದ ನಿಧಾನವಾಗಿ ಒತ್ತುತ್ತಾ ಇದ್ದೀನಿ. ಜಾಸ್ತಿ ಒತ್ತಿದ್ರೆ ತರ್ತರಿಯಾಗಿರೋದೆಲ್ಲ ಕೆಳಗಡೆ ಬಿದ್ದುಬಿಡುತ್ತೆ. ಹಾಗಾಗಿ ನೀವು ಬಟ್ಟೆಯಲ್ಲೇನಾದರೂ ಶೋಧಿಸ್ಕೊಳ್ತಾ ಇದ್ದೀವಿ ಅಂದರೆ ಒಂದೇ ಸಾರಿ ಶೋಧಿಸ್ಕೊಳ್ಳಿ. ರಸದಲ್ಲಿ ಸ್ವಲ್ಪನೂ ವೇಸ್ಟು ಉಳಿಯೋದಿಲ್ಲ. ಇವಾಗ ರಸನ ನಾನು ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ಇನ್ನೊಂದು ಕಪ್ಪಲ್ಲಿ 2 ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಗಂಟು ಸಹ ಇಲ್ಲದೆ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಕಾರ್ನ್ ಫ್ಲೋರ್ನ ನಾವು ಈ ಸ್ವೀಟ್ಗೆ ಹಾಕಲೇಬೇಕು. ಹಾಗಾಗಿ 2 ಸ್ಪೂನ್ ಮಾತ್ರ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಸ್ವೀಟ್ ಮಾಡ್ತಾ ಇದ್ದೀವಿ ಅಂದ್ಕೊಂಡ್ರೆ ಒಂದು 3ರಿಂದ 4 ಸ್ಪೂನ್ ಕಾರ್ನ್ ಫ್ಲೋರ್ನ ಹಾಕ್ಕೊಳ್ಳಿ. ಇವಾಗ ಅದನ್ನು ಸಪ್ರೇಟಾಗಿ ಕಲಸಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ 3 ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಸ್ಪೂನ್ ಅಂದರೆ ಚಿಕ್ಕ ಸ್ಪೂನ್ ಅಲ್ಲ ಮತ್ತು ಮಾಮೂಲಿ ಸ್ಪೂನು ಅಲ್ಲ,
ಹಾರ್ಲಿಕ್ಸ್ ಡಬ್ಬದಲ್ಲಿ ಸ್ಪೂನ್ ಬರುತ್ತೆ ನೋಡಿ, ಆ ಸ್ಪೂನಲ್ಲಿ 3 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ನಿಮಗೆ ಅಳತೆ ಪ್ರಕಾರ ಗೊತ್ತಾಗಿಲ್ಲ ಅಂದರೆ ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಅಥವಾ 2 ಗ್ಲಾಸ್ ಈ ಥರ ಸಕ್ಕರೆನ ಹಾಕ್ಕೊಳ್ಳಿ. ಆ ಸಕ್ಕರೆಗೆ ಜಾಸ್ತಿ ನೀರು ಹಾಕ್ತಾ ಇಲ್ಲ, ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಕರಗಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕಿ ನಾವು ಸಕ್ಕರೆ ಪಾಕ ಮಾಡೋದ್ರಿಂದ ಸ್ವೀಟ್ ರುಚಿ ಅಷ್ಟು ಚೆನ್ನಾಗಿರೋದಿಲ್ಲ. ಬೀಟ್ರೋಟ್ ರಸ ಎಷ್ಟಿದೆ ಅಷ್ಟರಲ್ಲೇ ನಾವು ಸ್ವೀಟನ್ನು ಮಾಡಬೇಕು. ಹಾಗಾಗಿ ಇವಾಗ ಸಕ್ಕರೆ ಕರಗೋವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಸಕ್ಕರೆ ಇವಾಗ ಕರಗಿದೆ. ನಾನು ರೆಡಿ ಮಾಡಿಟ್ಕೊಂಡಿದ್ದಂತಹ ಬೀಟ್ರೋಟ್ ರಸನ ಅದರಲ್ಲಿ ಹಾಕ್ತಾ ಇದ್ದೀನಿ. ಮತ್ತು ಕಾರ್ನ್ ಫ್ಲೋರ್ನು ಸಹ ಅದರಲ್ಲಿ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಇದು ಗಂಟಾಗೋ ಸಾಧ್ಯತೆ ಇರುತ್ತೆ, ಹಾಗಾಗಿ ಇದನ್ನು ಬಿಡದೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ತಿರುಗಿಸ್ತಾ ಇದ್ದಾಗಲೇ ಇದು ಬೇಗ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಏಕೆಂದರೆ ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ಬೇಗ ಗಟ್ಟಿಯಾಗಿಬಿಡುತ್ತೆ. ಇವಾಗ ನೋಡಿ, ಬೇಗ ಗಟ್ಟಿನೂ ಆಯಿತು ಮತ್ತು ಕಲರು ಸಹ ಚೇಂಜ್ ಆಯಿತು. ಗಟ್ಟಿಯಾಗಿದೆಯಲ್ಲ ಅಂತ ಇದನ್ನು ತಕ್ಷಣ ನಾವು ಕೆಳಗಡೆ ಇಳಿಸಬಾರ್ದು. ಗ್ಯಾಸ್ ಉರಿನ ಸ್ವಲ್ಪ ಕಮ್ಮಿಯಲ್ಲಿಟ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಇವಾಗ ಅದನ್ನು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಗ್ಯಾಸ್ ಉರಿನ ಆಫ್ ಮಾಡಿ ಅದನ್ನು ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಇವಾಗ ಅದನ್ನು ತಣ್ಣಗಾಗೋದಕ್ಕೆ ಬಿಡಬಾರ್ದು. ತಣ್ಣಗಾಗೋದಕ್ಕೆ ಬಿಟ್ಟರೆ ಬಾಣಲೆಯಲ್ಲೇ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಕೆಳಗಡೆ ಇಳಿಸಿದ ತಕ್ಷಣ ಅದನ್ನು ಒಂದು ಕಪ್ಪಲ್ಲಿ ಹಾಕಿಡ್ತಾ ಇದ್ದೀನಿ. ಇದನ್ನು ನಾವು ಹಾಗೇ ಇಟ್ಟಿದ್ರೆ ಒಂದು ಅರ್ಧ ಗಂಟೆ ತಣ್ಣಗಾಗೋದಕ್ಕೆ ಬಿಡಬೇಕು. ಫ್ರಿಡ್ಜ್ನಲ್ಲೇನಾದರೂ ಇಡ್ತೀವಿ ಅಂದರೆ ಒಂದು 10ರಿಂದ 15 ನಿಮಿಷ ಇಟ್ಟಿದ್ರೆ ಸಾಕು. ಬೀಟ್ರೋಟ್ ಐಸ್ ಕೇಕು ಸೂಪರಾಗಿ ರೆಡಿಯಾಗಿಬಿಡುತ್ತೆ. ಇವಾಗ ಇದನ್ನು ನಾನು ಫ್ರಿಡ್ಜ್ನಲ್ಲಿ 10ರಿಂದ 15 ನಿಮಿಷ ಆಗೋವರೆಗೂ ಬಿಟ್ಟಿದ್ದೆ. 15 ನಿಮಿಷ ಆದ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಬೀಟ್ರೋಟ್ ಐಸ್ ಕೇಕು ಸೂಪರಾಗಿ ರೆಡಿಯಾಗಿದೆ. ಇದಕ್ಕೆ ನಾವು ಜೆಲ್ಲಿ, ಕೇಕ್, ಹಲ್ವಾ ಏನಂತ ಬೇಕಾದ್ರೂ ಹೆಸರಿಡಬಹುದು. ತಿನ್ನೋದಕ್ಕೆ ಮಾತ್ರ ತುಂಬಾ ರುಚಿಯಾಗಿದೆ. ಮತ್ತು ಬೀಟ್ರೋಟಿಂದ ಮಾಡಿರೋದಲ್ವ, ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಮಕ್ಕಳಂತೂ ಈ ಸ್ವೀಟನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಯಾವ ಥರ ಬೇಕಾದ್ರೂ ಕಟ್ ಮಾಡ್ಕೊಬಹುದು. ನಾನಿಲ್ಲಿ ಕಪ್ಪಲ್ಲಿ ಹಾಕಿರೋದ್ರಿಂದ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೀವು ತಟ್ಟೆಯಲ್ಲಿ ಅಥವಾ ಪ್ಲೇಟಲ್ಲಿ ಹಾಕಿದರೆ ಬೇರೆ ಥರ ಡಿಸೈನಲ್ಲಿ ನೀವು ಕಟ್ ಮಾಡ್ಕೊಬಹುದು. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಮತ್ತು ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ಅದನ್ನು ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ. ಸ್ವೀಟು ಕರೆಕ್ಟಾಗಿದೆ. ಏಲಕ್ಕಿ ಹಾಕಿ ನಾವು ಸ್ವೀಟ್ ಮಾಡಿರೋದ್ರಿಂದ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿದೆ. ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವರು ಸಹ ಈ ಬೀಟ್ರೋಟ್ ಐಸ್ ಕೇಕ್ನ ತುಂಬ ಇಷ್ಟಪಟ್ಟು ತಿಂತಾರೆ. ನೀವೊಂದು ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಮ ಮನೆಯವರೆಲ್ಲರಿಗೂ ಸಹ ತುಂಬ ಇಷ್ಟ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಬೀಟ್ರೋಟ್ ಐಸ್ ಕೇಕ್ನ ಹೇಗೆ ಮಾಡಿದ್ದೀನಿ ಅಂತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಿಂಪಲ್ಲಾಗಿ ಮಾಡಿರುವಂತಹ ಈ ಬೀಟ್ರೋಟ್ ಐಸ್ ಕೇಕ್ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.